ಸರ್ ಈಗ ಇದೆರಡು ವಿಷಯ ದುಃಖದ್ದೇ. ಏಪ್ರಿಲ್ಲು 2006 ಮತ್ತು ಅಕ್ಟೋಬರು 2021. ಆಗ ನಿಮ್ಗೆ ಏನು ಅನಿಸ್ತು, ಏನಾಯಿತು? ನನಗೆ ಫಸ್ಟ್ ಅಣ್ಣವ್ರದ್ದು ಹೇಳಬೇಕು ಅಂದರೆ ನಾನು ಅವಾಗ ನಾನು ಮದುವೆ ಆಗಿದೆ 2006. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಅಣ್ಣವ್ರಿಗೆ ಕಾರ್ಡ್ ಕೊಟ್ಟಿದ್ದೆ ನನ್ನ ಮದುವೆದು. ಮನೆಗೆ ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡು ಹಣ ಏನು ಹೇಳಿದ್ರಿ ಸರ್ ಅಣ್ಣವರು? ಅಂದರೆ ನನಗೆ ಮಂಡಿ ನೋವಪ್ಪ, ಅಂದರೆ ನಾವು ಬರಲಿ ಅಂತಲ್ಲ, ಅವ್ರ ಆಶೀರ್ವಾದ ನನಗೆ ಮದುವೆ ಆಗ್ತಾಯಿದ್ದೀನಿ ಅಣ್ಣ, ಅದಕ್ಕೆ ನಮ್ಮೂರ ಹುಡುಗ ಅಂತ ಗೊತ್ತಿತ್ತಲ್ಲ ಅವ್ರಿಗೆ ಅಂತೇಳಿ ಆಶೀರ್ವಾದ ತೊಗೊಂಡು ಮಂಡಿ ನೋವಪ್ಪ ಆಗಲ್ಲ ಕರ್ಕಮ್ಮ ಅಂತ ಹೇಳಿದರು. ನೀವು ಸಂಸಾರ ಸಮೇತ ಬರಬೇಕು, ನೀವು ಮದುವೆ ಆದ ನಂತರ ಸಂಸಾರ ಸಮೇತ ಬರಬೇಕು, ಖಂಡಿತ ಬರ್ತೀನಿ ಅಣ್ಣ ಅಂತೇಳಿ ಆಶೀರ್ವಾದ ತಗೊಂಡು ನಾನು ಊರಿಗೆ ಬಂದೆ. ಹೌದು, ನಾನು ನೋಡಿ ಹೌದು ಮಾರ್ಚು 10ನೇ ತಾರೀಕು ಕಾರ್ಡ್ ಕೊಟ್ಟಿದ್ದವ್ರಿಗೆ. ಮಾರ್ಚ್ 10ನೇ ತಾರೀಕು. ಮಾರ್ಚ್ 26 ನನ್ನ ಮದುವೆ. ಮಾರ್ಚ್ 20 ಯಾವ ಇಸ್ವಿ ಸರ್? 2006. ಅಣ್ಣವ್ರು ಹೋಗಿದ್ದು ವರ್ಷನೇ? ಹೋಗಿದ್ದು ವರ್ಷನೇ. ಏಪ್ರಿಲ್ 10 ಅವರು 12 ಹಂಗಾಯ್ತು ತೀರೋಗಿದ್ದು. ಮಾರ್ಚ್ 10 ಇವತ್ತು ಡೇಟ್ ನೆನಪಿದೆ. ನಾನು ಕಾರ್ಡ್ ಕೊಟ್ಬಿಟ್ಟು ಅವ್ರಿಗೆ ಆಶೀರ್ವಾದ ತೊಗೊಂಡು ಅವಾಗೆಲ್ಲ ಅವರು ಚೆನ್ನಾಗೇ ಇದ್ದರು. ಸ್ವಲ್ಪ ನಡೆಯೋಕ್ಕಾಗ್ತಿರ್ಲಿಲ್ಲ. ನಡೆಯೋಕ್ಕೆ ಇನ್ನೊಬ್ರು ಸಪೋರ್ಟ್ ಬೇಕಾಗಿತ್ತು. ಅಂದರೆ ಆ ಥರ ಲವಲವಿಕೆಯಿಂದ ಇದಾಗ್ತಿರಲಿಲ್ಲ, ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟಿತ್ತು ಅವ್ರಿಗೆ. ಕಾರ್ಡ್ ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡು ಅಣ್ಣ ಖಂಡಿತ ಬರ್ತೀನಿ ಅಣ್ಣ, ಎಲ್ಲ ಮದುವೆ ಆದಮೇಲೆ ಕರ್ಕೊಂಬರ್ತೀನಿ ಅಂತ ಬರಬೇಕಪ್ಪ ಅಂಥೇಳಿ ಕಳಿಸ್ಕೊಟ್ಟಿದ್ರು. ನಾನು ಮಾರ್ಚ್ 26 ಮದುವೆ ಆಯಿತು. ಆಮೇಲೆ ನಾನು ಹಂಗೂ ರಾಜ್ಯದಲ್ಲೇ ಇದ್ದೆ, ಊರಲ್ಲೇ ಇದ್ದೆ, ಸಾಲಿಗ್ರಾಮದಲ್ಲಿ. ಏಪ್ರಿಲ್ 12 ಆ ಥರ ಆಗೋಯ್ತು. ನಮಗೆ ದಿಗ್ಭ್ರಮೆ ಆಗೋಯ್ತು. ಯಾರೋ ಸ್ನೇಹಿತರು ಫೋನ್ ಮಾಡಿದ್ರು, ಹಿಂಗೆ ಆಗೋಗಿದೆ ಅಣ್ಣವರು. ಆಗ ನನಗೆ ಬರೋಕ್ಕೆ ರೆಡಿ ಆಗಿಬಿಟ್ಟೆ ನಾನು. ಇಲ್ಲ, ನಾನು ಹೊರಡಲೇಬೇಕು ಅಂತ. ಅಷ್ಟೊತ್ತಿಗೆಲ್ಲ ಗಲಾಟೆಗಳು ಮನೇಲಿ ಬಿಟ್ಟಿಲ್ಲ. ಈಗ ತಾನೇ ಮದುವೆ ಆಗಿದೆ, ಬೇಡ ಸುಮ್ಮನೆ ಅಲ್ಲೆಲ್ಲ ಗಲಾಟೆ, ನೀನು ಹೋದ್ರೂ ಹಂಗೆ ಅಂತೆಲ್ಲಾಗ ಉದಯ ಟಿ ವಿ ಅಲ್ವಾ ಮೇಯ್ನು. ಉದಯ ಟಿ ವಿ ಈ ಟಿ ವಿ ಇತ್ತೇನೋ ಅವಾಗ. ಈ ಟಿ ವಿ ಇದ್ದಂಗಿಲ್ಲ. ಉದಯ ಟಿ ವಿಲೆಲ್ಲ ನ್ಯೂಸಲ್ಲೆಲ್ಲ ಗಲಾಟೆಗಳು ಫುಲ್ಲು, ಬೆಂಕಿ ಅದು ಇದು ಎಲ್ಲ ಕಡೆ ಬಂದು ಆ ಥರ ಎಲ್ಲ ಬಸ್ಗಳು ಆಟೋಮೆಟಿಕ್ಕು ಸ್ವಯಂ ಘೋಷಿತ ಬಂದು ಎಲ್ಲ ಆಗ್ಬಿಟ್ಟಿತ್ತು. ಮನೆಯಲ್ಲಿ ಬೇಡ, ದಯವಿಟ್ಟು ಇದು ಮಾಡಬೇಡ, ಈಗ ಹೋಗಿದ್ದಾರೆ ಪಾಪ, ಇಲ್ಲೇ ಇದು ಮಾಡು, ಈಗ ನೀನು ಓದೋಕ್ಕೆ ಸುಮ್ಮನೆ ಗಲಾಟೆಗಳಾಗುತ್ತೆ, ಈಗ ಒಂದು ಸಂಸಾರ ಕಟ್ಕೊಂಡಿದ್ದೀಯಾ, ಅವ್ರ ಆಶೀರ್ವಾದ ನಿನಗಿರುತ್ತೆ ಅಂತೇಳಿ ಅದು ಅಂತಿಮ ದರ್ಶನಕ್ಕೂ ಬರೋಕ್ಕಾಗಲಿಲ್ಲ ನನಗೆ. ಅದೇ ಸೌಭಾಗ್ಯ, ಒಂದು ಕಾರ್ಡ್ ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡು ಬಂದಲ್ಲ, ಅದೇ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ಇದಾಯ್ತು. ಅದೊಂದು ಬ್ಯಾಡ್. ಇನ್ನು ಅಕ್ಟೋಬರ್ 29 ಅದಂತೂ ಬಿಡಿ ದೊಡ್ಡ ಆಘಾತ ಅದು. ಯಾಕೆಂದರೆ ಅಕ್ಟೋಬರ್ 28 ನಾನು ಅವ್ರ ಜೊತೆಲೇ ಇದ್ದೆ. ನೀವೇ ಕೊನೆಯ ಫೋಟೋ ಅಂತ? ಹೌದು, ಅವ್ರ ಜೊತೆಲೇ ಇದ್ದೆ ನಾನು. ಅಕ್ಟೋಬರ್ 28 1 ಗಂಟೆಲಿ ಹೋಗಿ 3 ಗಂಟೆ ಅಲ್ಲೇ ವಜ್ರೇಶ್ವರಿ ಕಂಬೈನ್ಸಲ್ಲೇ ಇದ್ದೆ. ಅವರು ಗಂಧದ ಗುಡಿ ಡಿಸ್ಕಷನಲ್ಲಿದ್ದರು. 1ನೇ ತಾರೀಕು ಎಲ್ಲ ಥಿಯೇಟ್ರಿಗೂ ಟೀಸರ್ ಕಳಿಸ್ಬೇಕು ಅಂತೇಳಿ ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿದೆ ಎಲ್ಲ ಥಿಯೇಟ್ರಿಗೂ ನವಂಬರ್ 1ಕ್ಕೆ ಟೀಸರ್ ಗಂಧದ ಗುಡಿದು ಕಳಿಸ್ಬೇಕು ಅಂತ ಅಮೋಘ ವರ್ಷ ಅವ್ರ ಹತ್ರ, ಡೈರೆಕ್ಟ್ರ್ ಹತ್ರ ಡಿಸ್ಕಷನ್ ಎಲ್ಲ ಮಾತಾಡ್ತಾಯಿದ್ರು ಅವರು. ಆವಾಗ KP ಶ್ರೀಕಾಂತ್ ಅವ್ರ ಬರ್ತ್ಡೇ ಬೇರೆ ಅವತ್ತು. ಅವರೇ ಜಯಣ್ಣ ಅವ್ರ ಆಫೀಸ್ಗೆ ಹೋಗಿ ನಾವು ಅಲ್ಲೇ ಇದ್ದು, ಅವರಿಗೆಲ್ಲ ಕೇಕ್ ಕಟ್ ಮಾಡಿಸಿ ಅವರೇ ಕೇಕ್ ತಿನ್ನಿಸಿ KP ಶ್ರೀಕಾಂತ್ ಅವ್ರಿಗೆಲ್ಲ ಬಂದು. ಆಮೇಲೆ ನಾನು ಅವತ್ತು ಗುರುವಾರ ಆದ್ದರಿಂದ ಅಣ್ಣ ನೋಡಿ, ಅವತ್ತು ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ. ಅವತ್ತು ನಾನು ಹೋಗೋನೇ ಇಲ್ಲ ಆಫೀಸ್ಗೆ. ರೆಗ್ಯುಲರು ನಮಗೂ ಮಾಮೂಲಿ ಆಗೋಗಿತ್ತು. ಅಪ್ಪು ಸರ್ ಬಂದಾಗ ಊಟ ಕಳ್ಸೋದು ಮಾಮೂಲಿ. ಅಣ್ಣವರ ಅಂತ ಬಂದರು, ರಾಜು ಅಂತ, ಹಿಂಗೆ ಅಪ್ಪು ಸಾರ್ ಬಂದಿದ್ದಾರೆ, ಅವರು ಗುರುವಾರ ಗೊತ್ತಲ್ಲ ಅಣ್ಣ ಮಾರ್ತಣ್ಣ, ಸ್ವಲ್ಪ ಪಪ್ಪು, ಚಟ್ನಿ ಪುಡಿ, ತುಪ್ಪ, ರೈಸು ಎಲ್ಲ ಬೇಕಂತೆ. ಸರಿ ಬಿಡು, ನಾನೇ ತಂದು ಕೊಟ್ಬಿಡ್ತೀನಿ, ಯಾಕೆ ಸುಮ್ಮನೆ ಅಂದೇಳಿ ನಾನೇ ಹೋದೆ ತಗೊಂಡು. ಅದೃಷ್ಟ ಅಂದರೆ ನನಗೆ ಏನಕ್ಕೆ ಮನ್ಸಿಗೆ ಬಂತು ಅನ್ನೋದೇ ನನಗೂ ಇದುವರೆಗೂ ಒಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ ಅದು. ಏಕೆಂದರೆ ರೆಗ್ಯುಲರಾಗಿ ಬರ್ತಿದ್ದು ಊಟ ಆಫೀಸ್ ಬಾಯ್ ಹತ್ರ ಕಳಿಸ್ತಾ ಇದ್ದನು. ಅವತ್ತು ನಾನೇ ಯಾಕೆ ತೊಗೊಂಡು ಹೋಗ್ಬೇಕು ಅಂತ ಮನ್ಸಿಗೆ ಬತ್ತು ಅಂತ ಇವತ್ತು ನನಗೂ ಅನ್ನಿಸ್ತಾ ಇಲ್ಲ. ಏನೋ ದೇವ್ರ ಅನುಗ್ರಹ, ಏನೋ ಹೋಗಪ್ಪ ನಾಳೆಯಿಂದ ನಿಮ್ಮ ಬಾಸ್ ಇರಲ್ಲ, ನೀವು ಇವತ್ತು ದರ್ಶನ ಮಾಡ್ಕೊಂಬಂದ್ಬಿಡು ಅಂತ. ನೋಡಿ, ಅದೊಂದು ಮಿರಾಕಲ್ ಅಂತ ಹೇಳ್ಬೋದು. ನನಗೆ ಐಡಿಯಾನೇ ಇಲ್ಲ ಹೋಗ್ಬೇಕು ಅಂತ. ನಾನೇ ತಗೊಂಡೋಗಿ, ಅಂದರೆ ಅವತ್ತು ಬಡಿಸ್ಬೇಕಾಗಿತ್ತು, ಊಟ ಬಡಿಸ್ಬೇಕಾಗಿತ್ತು ನಾನು. ಇಲ್ಲ, ನಾನು ಅವರು ಅಲ್ಲಿದ್ದರು, ಅಣ್ಣ ಹಿಂಗೆ ಊಟ ಬಾಸ್, ನಾವು ಬಾಸ್ ಅಂತಲೇ ಅಂತಿದ್ದು, ಬಾಸ್ ಊಟ ತಂದಿದ್ದೀನಿ, ಎಲ್ಲ ತಂದಿದ್ದೀನಿ ಅಣ್ಣ, ತಂದಿದ್ದೀನಿ ಬಾಸ್, ಅಣ್ಣ ಊಟ ಮಾಡ್ತೀರಣ್ಣ? ಇಲ್ಲ, ಒಂದು ಸ್ವಲ್ಪ ಮಾಡ್ತೀನಮ್ಮ ಅಂತೇಳಿ. ಆಮೇಲೆ ನನಗೆ ಹಿಂಗೆ ಹೋಗ ದೀಪಾವಳಿ ಸೀಸನ್ನು ಕೇಳಿದ್ರು, ಹಿಂಗೆ ಊರಿಗೆ, ಅಣ್ಣ ದೀಪಾವಳಿಗೆ ಹೋಗ್ಬೇಕಣ್ಣ, ನಾವು ಅಲ್ಲೇ ದೀಪಾವಳಿ ಮಾಡೋದಲ್ವ, ಹಿಂಗೆ ಅಂತೇಳಿ ಎಲ್ಲ ಮಾತುಕತೆ ಆಯಿತು. ನಾನು ಒಂದು ಸ್ವಲ್ಪ ಆಮೇಲೆ ಊಟ ಮಾಡ್ತೀನಿ, ಒಂಚೂರು ಮೀಟಿಂಗ್ ಇದೆ ಡೈರೆಕ್ಟ್ರ್ ಹತ್ರ, ಮೀಟಿಂಗ್ ಇದೆ, ನಾನೆಲ್ಲ ಟೀಸರ್ ಕಳಿಸ್ಕೊಡ್ತೀನಿ, ಎಲ್ಲರಿಗೂ ಶೇರ್ ಮಾಡೋದನ್ನು ಅಂಥೇಳಿ ಮೀಟಿಂಗ್. ಅಣ್ಣ ನಾನು ಬರ್ತೀನಿ ಅಣ್ಣ, ಹೋಟ್ಲಿಗೆ ಹೋಗ್ತೀನಿ ಅಂತೇಳಿ 1 ಗಂಟೆಗೆ ಹೋಗಿ 3 ಗಂಟೆಗೆ ವಾಪಸ್ ಬಂದೆ ನಾನು. ನೀವೇ ಫೋಟೋ ತೆಗೆಸ್ಕೊಂಡಿದ್ದೆ? ನಾನೇ ಫೋಟೋ, ಅಣ್ಣ ಒಂದು ಫೋಟೋ ಅಂದೆ, ಬಾಮ್ಮ ಅಂತ ಹೇಳಿದ್ರು. ಅವನು ಚಲಪತಿ ಇಸ್ಕೊಂಡು ಒಂದು ಫೋಟೋ ತೆಗೆದ. ಅದು ನಾನು ಫೋಟೋ ಜಾಸ್ತಿ ಕೇಳೋಕ್ಕೆ ಹೋಗಲ್ಲ ಅವ್ರಿಗೆ. ಅವನು ಸುಮ್ಮನೆ ಫೋಟೋ ಅಂತೇಳಿ ಸುಮ್ಮನೆ ಇದು ಮಾಡೋಕ್ಕಾಗತ್ತೆ. ಅವತ್ತು ಫೋಟೋ ನಾನೇ ಕೇಳಿದೆ, ಅಣ್ಣ ಒಂದು ಫೋಟೋ, ಬಾಸ್ ಒಂದು ಫೋಟೋ, ಬಾಮ್ಮ ಅಂತೇಳಿ
ತೆಗೆಸ್ಕೊಂಡ್ರು. ಅದೇ ಲಾಸ್ಟ್ ಫೋಟೋ ಆಗೋಯ್ತು ನಂದು. ಅದು ಒಬ್ಬ ಅಭಿಮಾನಿ ಜೊತೆ ಕೊನೆ ಫೋಟೋ ಆಗೋಯ್ತು. ಅದಾದಮೇಲೆ ಅವರು 4 ಗಂಟೆವರೆಗೆ ಇದ್ರಂತೆ. 4 ಗಂಟೆಗೆ ಹೋಗಿ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಗುರು ಕಿರಣ್ ಅವರ ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಎಲ್ಲೂ ಹೋಗಿಲ್ಲ. ಆಫೀಸ್ನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಗುರು ಕಿರಣ್ ಅವರ ಬರ್ತ್ಡೇ ಇದಕ್ಕೆ ಹೋಗಿದ್ದಾರೆ. ಅದಾದಮೇಲೆ ನಿಮಗೆ ಗೊತ್ತು ಏನೇನಾಯಿತು ಅಂತ. ಮಾರನೇ ಬೆಳಿಗ್ಗೆ ಬಜರಂಗಿ 2 ರಿಲೀಸು ಶಿವಣ್ಣಂದು. ನಾವು ಇದರಲ್ಲಿ ಎಂಜಾಯ್ಮೆಂಟಲ್ಲಿದ್ದು. ಇದೇ ಅನುಪಮ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ನಾವು ಆ ಖುಷಿ ಕೂಗಾಟ ಗೊತ್ತಲ್ಲ ನಿಮ್ಗೆ, ಅಭಿಮಾನ ಖುಷಿ ಕೂಗಾಟ. ನಾವು ಚೆನ್ನಾಗಿ ಸಿನಿಮಾ ಎಂಜಾಯ್ ಮಾಡ್ತಾಯಿದ್ದ. ನಮಗೆ ಒಂದು 25-30 ಫೋನ್ ಬಂದಿತ್ತು ಅವಾಗ. ನಮಗೆ ಗೊತ್ತಿಲ್ಲ ಅವಾಗೆಲ್ಲ ಸಿನಿಮಾ ಯಾರೋ ಸಿನಿಮಾ ಹೆಂಗಿದೆ ಹೋಗಿದ್ದೀಯ ಅಂತ ಕೇಳೋಕ್ಕೆ ಮಾಡೋರೆ ಅಂದ್ಕೊಂಡು ನಾವು ಸಿನಿಮಾದಲ್ಲೇ ಇದ್ದು. ಇಂಟ್ರವ್ಯೂ ಬಿಟ್ಟಾದ್ಮೇಲೆ ನೋಡಿದಾಗಲೇ ಗೊತ್ತಾಗಿದ್ದು ಇಷ್ಟೊಂದು ಫೋನ್ ಯಾಕೆ ಬಂದಿದೆ ಅಂತ. ಆಮೇಲೆ ಒಂದು 5-6 ಸರಿ ನಾನು ಒಬ್ರಿಗೆ ಮಾಡಿದೆ, ಹಿಂಗೆ ಟಿ ವಿ ನೋಡ್ದೆ ಅಂತ. ಏನು ಟಿ ವಿ ಅಂತ. ಅಪ್ಪು ಬಸ್ ಏನೋ ಹುಷಾರಿಲ್ಲ ಅಂತ. ಹುಷಾರಿಲ್ಲ ಚೆಕಪ್ಗೆ ಹೋಗೋರೆ ಅಂತ. ನಾವು ಸೀರಿಯಸ್ಸಾಗೆ ತೊಗೊಂಡಿತ್ತಿರಲ್ಲ ಬಿಡಿ. ಹೌದಾ ಏನಂತೆ, ಹಿಂಗೆ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಿದ್ರಂತಪ್ಪ. ಏನೋ ಚೆಕಪ್ಗೆ ಹೋಗಿರ್ತಾರೆ ಬಿಡು ಅದಕ್ಕೇನೀಗ ಅಂತ. ಇಲ್ಲ ನೋಡು ಒಂದು ಸರಿ ಟಿ ವಿನ ನೀನು. ಸರಿ ಅವಾಗೆಲ್ಲ ಹಂಗೆ ಯೂಟ್ಯೂಬಲ್ಲಿ ಬರ್ತಿತ್ತಲ್ಲ ಲೈವ್ ಚಾನಲ್ಸು, ನೋಡಿದೆ. ಹಿಂಗೆ ವಿಕ್ರಮ್ ಹಾಸ್ಪಿಟ್ಲು ಜನಸಾಗರ ಹಂಗೆ ಇದೇನೋ ಒಂಥರ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಇದೇನಪ್ಪ ಹಿಂಗೆ ತೋರಿಸ್ತವ್ರೆ, ಏನು ವಿಷಯ ಏನು ಎತ್ತ ಅಂದ್ಬಿಟ್ಟು ಅಲ್ಲೊಬ್ಬ ಸ್ಟಾಫ್ ನರ್ಸ್ ಇದ್ದಾನೆ ಮೋಹನ್ ಅಂತ, ನನ್ನ ಫ್ರೆಂಡು ವಿಕ್ರಮ್ ಹಾಸ್ಪಿಟಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ, ಸ್ಟಾಫ್ ನರ್ಸ್. ಅವನಿಗೆ ಫೋನ್ ಮಾಡಿದೆ. ಹೌದಣ್ಣ, ಹೌದು ಸರ್ ಬಂದಿದ್ದಾರೆ, ಏನೋ ನಮಗೂ ಗೊತ್ತಿಲ್ಲ, ನಮಗೂ ಅಲ್ಲಿ ಅಲೌಡ್ ಇಲ್ಲ, ಬಿಡ್ತಾ ಇಲ್ಲ. ನಾವು ಹಿಂಗೆ ಫಸ್ಟ್ ಫ್ಲೋರಲ್ಲಿದ್ದೀವಿ ಪೇಷಂಟ್ ಹತ್ರ. ಒಟ್ನಲ್ಲಿ ಜನ ಎಲ್ಲ ಇದ್ದಾರೆ. ಏನೋ ನನಗೂ ಅಷ್ಟೇನು ಐಡಿಯಾ ಬರ್ತಾಯಿಲ್ಲ. ನಮಗೆ ಯಾರು ಫೋನ್ ಮಾಡಿದ್ರು ಫೋನ್ ಎತ್ತುತ್ತೆ ಇಲ್ಲ. ಮತ್ತು ಚಲ್ಪತಿಗೆ ಮಾಡಿಬಿಟ್ರು ಅವನಿಗೆ ಫೋನ್ ಎತ್ತುತ್ತೆ ಇಲ್ಲ. ಸಂಬಂಧಪಟ್ಟವ್ರ ಮನೆಯವ್ರಿಗೆ ಯಾರು ಫೋನ್ ಎತ್ತುತ್ತೆ ಇಲ್ಲ. ನಮಗೇನು ನೋಡ್ತಾ ನನಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಆಮೇಲೆ ಅಲ್ಲಿ ಶಿವಣ್ಣನ ಮಗಳು ನಿವೇದಿತಾ ಬಂದಿದ್ದರು ಸಿನಿಮಾ ನೋಡೋಕ್ಕೆ. ಗುರುದತ್ ಬಂದಿದ್ದರು. ಅನುಪಮ ಥಿಯೇಟ್ರಿಗೆ ಬಜರಂಗಿ 2 ನೋಡೋಕ್ಕೆ. ಆಮೇಲೆ ಚೆನ್ನ ಅವ್ರು ಬಂದಿದ್ದರು. ಅವರೆಲ್ಲ ಆತಂಕದಿಂದ ಇದ್ದದ್ದು ಹೋಗ್ಬಿಟ್ರು. ನಮಗೆ ಅವಾಗ ಏನೋ ಬೇರೆ ಥಿಯೇಟ್ರಿಗೆ ವಿಸಿಟ್ ಹೋಗ್ತಾವ್ರೆ ಅಂತ ಒಂದು ಭಾವನೆ. ಇದೆಲ್ಲ ನೋಡಿದ್ಮೇಲೆ ನಮ್ಗೆ ಯಾಕೋ ಸ್ವಲ್ಪ ಡೌಟ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಯಾರಿಗೆ ಮಾಡೋದು ಫೋನು ಅಂತ ಹೇಳಿದಾಗ, ಅಲ್ಲ ನಾನು ಫೋನ್ ಮಾಡೋದಕ್ಕಿಂತ ಹೆಚ್ಚಾಗಿ ಭಯ ಸ್ಟಾರ್ಟ್ ಆಗೋಯ್ತು. ಫೋನ್ ನೋಡ್ತಾ ಭಯ ಸ್ಟಾರ್ಟ್ ಆಗೋಯ್ತು. ಯಾಕೆ ಹಿಂಗೆ ಇದೇನು ನೆನ್ನೆ ತಾನೇ ಏನಿದೆ, ಏನು ಆಗ್ತಾಯಿದೆ, ಯಾರಿಗೂ ಹುಷಾರಿಲ್ಲ, ಏನು ಅಪ್ಪು ಸಾರಿಗೆ ಹುಷಾರಿಲ್ವೋ ಏನು ಎತ್ತ ಅಂದ್ಬಿಟ್ಟು ಒಂಥರ ತಲೆಯಲ್ಲಿ ಓಡ್ತಾ ಇತ್ತು. ನೋಡ್ತಾ ಹಿಂಗೆ ನಡೀತಾ ಇದೆ, ಚಿಂತಾಜನಕ ಅದು ಇದು ಅಂತ ಬರೋಕ್ಕೆ ಸ್ಟಾರ್ಟ್ ಆಗಿ ನಮಗೆ ತಡೆಯೋಕ್ಕಾಗಲಿಲ್ಲ. ಏನು ಮಾಡೋದು, ಅಲ್ಲಿ ವಿಕ್ರಮ್ ಹಾಸ್ಪಿಟ್ಲ್ ಹತ್ರ ಹೋದರೆ ಅಲ್ಲೇನು ಕೇಳಬೇಕಾ, ಕಾಲಿಡೋಕ್ಕೆ ಜಾಗ ಇಲ್ಲ. ಒಳಗಡೆ ಹೆಂಗೆ ಹೋಗೋದು, ಕಾಲಿಡೋಕ್ಕೆ ಜಾಗ ಇಲ್ಲ ಅಂದರೆ ಆಮೇಲೆ ಅಪ್ಪು ಸರ್ಗೆ ಗೊತ್ತಿರೋನೋ ಇಲ್ವೋ, ಅವರೇ ಆ ಟೈಮಲ್ಲಿ ಯಾವ್ದು ಬರುತ್ತೆ ಪ್ರಯೋಜನಕ್ಕೆ. ಆಮೇಲೆ ನಿಮಗೆ ಗೊತ್ತಿರೋಂಗೆ ಅನುಪಂಗೆ ಫೋನ್ ಮಾಡಿದೆ. ಅನುಪ ಹಿಂಗೆ ಆಗಿದೆ ಅಂತೆ. ಹ್ಞೂ ಹಿಂಗೆ ಆಗ್ಬಿಟ್ಟಿದೆ, ಏನಣ್ಣಪ್ಪ ದಯವಿಟ್ಟು ಬಾರಪ್ಪ, ನಾನು ಒಂದು ಸರಿ ಒಳಗಡೆ ಹೋಗ್ಬೇಕು ಅಂತೇಳಿ. ಅವನು ಇಲ್ಲ ನಾವು ಅಲ್ಲಿಗೆ ಬರ್ತಾಯಿದ್ದೀವಿ ಅಂದ. ನಾವು ಅಲ್ಲಿಗೆ ಬರ್ತಾಯಿದ್ದೀವಿ ರೀ ಅಂತೇಳಿ ಅವರು ಅನುಪ ಬಂದ. ಆಮೇಲೆ ಅವನ ಜೊತೆ ನಾನು ಒಳಗಡೆ ಒಳಗಡೆ ಹೋಗಿದ್ದಕ್ಕೆ ಎಲ್ಲ ಅಲ್ಲಿ ಇಡೀ ಮಂತ್ರಿಮಂಡಲನ ಸೇರಿಬಿಟ್ಟಿತ್ತು. ಮೀಟಿಂಗ್ ಮಾಡ್ತಾಯಿದ್ರು. ಆವಾಗ ಒಂಥರ ಫುಲ್ ಕನ್ಫರ್ಮ್ ಆಗೋಯ್ತು, ಏನೋ ಆಗಿದೆ, ಇದು ಮಿಸ್ ಹೊಡಿತಾ ಇದೆ, ಇದು ಏನೋ ಆಗಿದೆ ಅಂದರೆ ಅಷ್ಟು ಭಯ, ಅಷ್ಟು ಪೊಲೀಸ್ ಪ್ರೊಟೆಕ್ಷನ್ನು ಅವೆಲ್ಲ ಬಂದಾಗ ನನಗೆ ಇದಾಗೋಗಿತ್ತು. ಏನೋ ಆಗೋಗಿದೆ, ಏನಪ್ಪ ಅಂತ. ಆಮೇಲೆ ಸ್ವಲ್ಪ ಭಯ ಎಲ್ಲ ಸ್ಟಾರ್ಟ್ ಆಗಿ ಒಳಗಡೆ ಹೋಗಿದ್ದಕ್ಕೆ ಕನ್ಫರ್ಮ್ ಆಗೋಯ್ತು. ಅಂದರೆ ಉಪ್ಪು ಸರ್ನ ಮಲಗಿಸಿದ್ರು. ಮುಖ ಎಲ್ಲ ಒತ್ಸ್ಬಿಟ್ಟು ಅಷ್ಟೊತ್ತಿಗೆಲ್ಲ ಕ್ಲಿಯರ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆಲ್ಲ ಬಂದುಬಿಟ್ಟಿದ್ರು ಮಿನಿಸ್ಟ್ರುಗಳು, ಇವರು ಎಲ್ಲ CMಗೋಸ್ಕರ ಕಾಯ್ತಾಯಿದ್ರು. ನಮಗೆ ಕನ್ಫರ್ಮ್ ಆಗೋಯ್ತಲ್ಲ, ನಮಗೆ ಇನ್ನೇನು ಆಕಾಶ ತಲೆ ಮೇಲೆ ಬಿದ್ದೋ ಥರ ಆಗೋಯ್ತು. ಉಪ್ಪು ಸರ್ ಇಲ್ಲ ಅಂತ ಹೆಂಗೆ ನಾವು ಆ ಥರ ಮನುಷ್ಯ, ಒಂದು ಸರಿಲೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗದಿರೋ ಮನುಷ್ಯ, ಒಂದು ಸರಿಲೂ ಹೆಲ್ತ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡದೇ ಇರೋ ಮನುಷ್ಯಂಗೆ ಹಿಂಗೆ ಆಗೋಯ್ತಲ್ಲ ಅನ್ನೋದು ನಂಬಕ್ಕೆ ಅಸಾಧ್ಯ ಆಗೋಯ್ತು ಅವಾಗ. ಅಂದರೆ ಅವ್ರ ಒಡನಾಟ ನಮ್ಗೆ ಅಷ್ಟೊಂದು ಇದ್ದಿದ್ದರಿಂದ ನಮಗೆ ಅರಗಿಸ್ಕೊಳಕ್ಕೆ ಸಾಧ್ಯನೇ ಆಗ್ತಾಯಿರಲಿಲ್ಲ ಅದನ್ನು. ಅಂದರೆ ಅವ್ರು ಮಲಗಿಸಿರೋ ರೀತಿ ನನಗೆ ನೋಡಿಬಿಟ್ಟು ಒಂಥರ ಶಾಕ್ ಆಗಿಬಿಡ್ತು. ಅಂದರೆ ನೆನ್ನೆ ಎಲ್ಲ ಅಷ್ಟೊಂದು ಲವಲವಿಕೆ ಆಗಿದ್ದವ್ರು ಏನಾಯಿತು ಅಂತ ನಾವೆಲ್ಲ ತಲೆ ಕೆಡಿಸೋಷ್ಟೊತ್ತಿಗೆ ಅಪ್ಪು ಸರ್ ಇಲ್ಲ ಅಂತ ಬಂದ್ಬಿಡ್ತು ಅಷ್ಟೇ. ಅದೊಂಥರ ಕರಾಳ ದಿನ ಅಂತ. ಅಂದರೆ ಸಾವು ಬರುತ್ತೆ, ಎಲ್ಲರಿಗೂ ಸಾವು ಬರುತ್ತೆ, ಸಾವು ನಿಶ್ಚಿತ, ಅದ್ಯಾರು ತಪ್ಸೋಕ್ಕಾಗಲ್ಲ. ಅಂದರೆ ಒಂಥರ ಬರಸಿಡಿಲಿನಂಗೆ ಬರೋಂಥ ಸಾವುಗಳಿರ್ತದೆ ನೋಡಿ, ಅಂತ ಒಳ್ಳೊಳ್ಳೆ ಮನುಷ್ಯಗೆ ಅಂಥದನ್ನ ಅರಗಿಸ್ಕೊಳಕ್ಕಾಗಲ್ಲ.
ವಯಸ್ಸಾದ ಸತ್ತರೆ ಅದೊಂಥರ, ಏನೋ ಕಾಯಿಲೆ ಬಂದು ಸ್ವಲ್ಪ ದಿವಸ ಹಿಂಗೆ ಅಡ್ಮಿಟ್ ಆಯಿತು, ರಿಕವರ್ ಆಗಲಿಲ್ಲ, ಹೋಗ್ಬಿಟ್ರು ಅನ್ನೋದೊಂಥರ. ಚೆನ್ನಾಗಿದ್ದಾಗ ಹೋಗೋದಿದೆಯಲ್ಲ, ಅಂದರೆ ಅಂಥ ಮನುಷ್ಯಂಗೆ ಊಟದಲ್ಲಿ ಕಟ್ನಿಟ್ಟು ಎಷ್ಟೇ ಊಟ ತಂದರೂ ಅದನ್ನು ಹೆಂಗೆ ಅರಗಿಸ್ಕೋಬೇಕು ಅಂತ ತಿಳ್ಕೊಂಡಿರೋದಂತೂ ಕಸರತ್ತು, ವ್ಯಾಯಾಮ, ದೇಹ ಕಸರತ್ತು ಏನೇನು ಮಾಡಿದ್ರು ಎಲ್ಲ ತಿಳ್ಕೊಂಡಿದ್ರು ಅವರು. ಏನಾಯಿತು ಅಂತ ನಮಗೂ ಗೊತ್ತಾಗಲಿಲ್ಲ, ಅಷ್ಟರೊಳಗೆಲ್ಲ ಮುಗಿದೋಗಿತ್ತು. ಒಟ್ಟಲ್ಲಿ ದೇವರು ನಮಗೆ ಮೋಸ ಮಾಡ್ದ. ದೇವ್ರ ಬಗ್ಗೆ ಎಷ್ಟೋ ಜನ ನಂಬಿಕೆ ಕಳ್ಕೊಂಬಿಟ್ಟು ದಿವಸ ಅದು ಅಕ್ಟೋಬರ್ 29 ದೇವ್ರು ಇದಾನ ಇಲ್ಲೋ ಅನ್ನೋದು ಪ್ರಶ್ನೆ ಎಷ್ಟೋ ಜನ ಮಾಡಿಬಿಟ್ರು. ನಮಗೂ ಅದು ಅನಿಸಿದೆ, ಏನು ಮಾಡಿ ಪ್ರಯೋಜನ, ಇರೋ ದಿವಸ ಚೆನ್ನಾಗಿರ್ಬೇಕಷ್ಟೇ ಅಂತ ಅವ್ರು ಹೇಳಿದ್ದು ಸತ್ಯ ಆಗೋಯ್ತು ಅಷ್ಟೇ. ಅಂದರೆ ಯಾರೋ ಹೇಳಿದ್ರಂತ ಹಿಂದೆ, ಇವನು ಅಲ್ಪಾಯುಷಿ ಅಂತ ಜ್ಯೋತಿಷ ಹುಟ್ಟಿದಾಗ ಹೇಳಿದ್ರಂತೆ. ಅದರಿಂದ ಲೋಹಿತ್ ಅಂತ ತೆಗೆದುಬಿಟ್ಟು ಇವನಲ್ಲ ಲೋಹಿತ್ ಅಂತ ಇಟ್ಟಿದ್ರೆ ಅಲ್ಪಾಯುಷಿ ಬೇಡ ಅಂತ ಹೇಳಿ ಪುನೀತ್ ಅಂತ ಇಟ್ಟಿರೋದಾಗಲೂ ಅಲ್ಪಾಯುಷಿ ಆಗೋದ್ರು. ಏನು ಮಾಡೋದು, ಕಳ್ಕೊಂಡು ಅಷ್ಟೇ. ಒಳ್ಳೆ ಮನುಷ್ಯನ ಕಳ್ಕೊಂಡು ಚಿತ್ರರಂಗ ಬಡವಾಗೋಯ್ತು. ಏಕೆಂದರೆ PRK ಅಂತ ಸಂಸ್ಥೆ ಹುಟ್ಟಾಕಿ ಹೊಸ ಪ್ರತಿಭೆಗಳನ್ನ ಅವರು ತರಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಅವರು ಇಟ್ಟಿದ್ದು ಹೆಜ್ಜೆ ಇತ್ತಲ್ಲ. ಏಕೆಂದರೆ ನಾವು ಸಾಕು ಸಾಧನೆ ಮಾಡಿದ್ದು, ಬೇರೆಯವ್ರಿಗೂ ಒಂದು ಸಾಧನೆ ಮಾಡೋಕ್ಕೆ ಅವಕಾಶ ನಮ್ಮ ಮೂಲಕ ಸಿಗಲಿ, PRK ಸಂಸ್ಥೆ ಮಾಡಿ ಅಂತ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡಿಕೊಡುವಂಥ ಪ್ರಯತ್ನದಲ್ಲಿ ದೇವ್ರು ಕಿತ್ಕೊಬಿಟ್ನಲ್ಲ, ಅದು ಸ್ವಲ್ಪ ಚಿತ್ರರಂಗಕ್ಕೆ ದೊಡ್ಡ ಲಾಸೆ. ಅದು ಚಿತ್ರರಂಗಕ್ಕಿಂತ ಇಡೀ ಕರ್ನಾಟಕಕ್ಕೆ ದೊಡ್ಡ ಲಾಸು. ಆಮೇಲೆ ಒಳ್ಳೊಳ್ಳೆ ಈಗ ಬೆಳಕಿಗೆ ಬರ್ತಾ ಇರೋಂಥ ಪ್ರತಿಭೆಗಳಿಗೆ ಭಾರಿ ಲಾಸು. ಅವ್ರ ಸಂಸ್ಥೆ ಹುಟ್ಟಾಕಿದ್ದೆ ಅದಕ್ಕೆ, PRK ಅಂತ ಸಂಸ್ಥೆ ಹುಟ್ಟಾಕಿದ್ದೆ ಹೊಸ ಪ್ರತಿಭೆಗಳನ್ನ, ಹೊಸ ನಿರ್ದೇಶಕರನ್ನ, ಕಲಾವಿದರನ್ನ, ತಂತ್ರಜ್ಞರನ್ನ, ಅವ್ರನ್ನೆಲ್ಲ ಅವ್ರ ಬೆಳಕಿಗೆ ತರಬೇಕು, ಅವ್ರ ಮೂಲಕ ಸಿನಿಮಾಗಳು ಮಾಡಿಸ್ಬೇಕು. ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಏನು ಎತ್ತ ಅಂತ ಎಲ್ಲ ಗೊತ್ತಿತ್ತು ಅವ್ರಿಗೆ. ಆ ನಿಟ್ಟಿನಲ್ಲಿ ಒಂದು ಕಡಿಮೆ ಇದರಲ್ಲಿ ಟೆಕ್ನಾಲಜಿನ ಬಳಸ್ಕೊಂಡು ಉತ್ತಮ ಸಿನಿಮಾಗಳನ್ನ ಹೆಂಗೆ ಕೊಡಬೇಕು ಅನ್ನೋದೊಂದು ಜ್ಞಾನ ಇತ್ತು ಅಪ್ಪು ಸರ್ಗೆ. ಏಕೆಂದರೆ ಅದು ಅವರು ಚಿಕ್ಕಪ್ಪನಿಂದ ಅವ್ರ ಬೆಳವಣಿಗೆಗೆ ಬಂದಿತ್ತು ಅದು, ವರದಪ್ಪ ಅವರಿಂದ. ಅಂದರೆ ಮುಂದಾಲೋಚನೆ ಜಾಸ್ತಿ ಇತ್ತು ಅವ್ರಿಗೆ. ಸಿನಿಮಾ ಹಿಂಗೆ ಇರಲ್ಲ, ಮುಂದಿನ ಬೆಳೀತಾರೆ ಟೆಕ್ನಾಲಜಿನ ನಾವು ಬಳಸ್ಕೊಂಡು ಒಳ್ಳೊಳ್ಳೆ ಸಂದೇಶ ಕೊಡೋ ಸಿನಿಮಾ ಮಾಡಬೇಕು ಅಂತ ಅವರು ಆ ಇದರಲ್ಲಿ ಹೆಜ್ಜೆ ಇಟ್ಟಿದ್ರು. ಒಂದು ಆ್ಯಪು ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ಕೊಡಿಸ್ಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡ್ರೆ ಎಷ್ಟೆಷ್ಟು ಅವ್ರಿಗೆ ಫ್ಯೂಚರ್ ಪ್ಲ್ಯಾನ್ಸ್ ಇತ್ತು, ಅದೆಲ್ಲ ಅವ್ರ ಮೂಲಕನೇ ಹೊರಟೋಗ್ಬಿಡ್ತು. ಏಕೆಂದರೆ ಅದೊಂದು ಆ್ಯಪ್ ಬಂದುಬಿಟ್ಟಿದ್ರು. ಇವತ್ತು ಬಡ ಮಕ್ಕಳು ಒಂದು ಉನ್ನತ ದರ್ಜೆಯಲ್ಲಿ ವಿದ್ಯಾಭ್ಯಾಸ ಸಿಗುವಂಥ ಅವಕಾಶ ಇತ್ತು. ಏನು ಖರ್ಚಿಲ್ದೇ, ಏನೂ ಇಲ್ದೇ ಮನೇಲೇ ಕೂತ್ಕೊಂಡು ಅವ್ರಿಗೆಲ್ಲ ವ್ಯವಸ್ಥೆನೂ ಮಾಡೋವಂಥ ಕೆಲಸ. ಪ್ರೈಮರಿಯಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೂ ಅವ್ರಿಗೆ ಬಡ ಮಕ್ಕಳಿಗೆ, ಮುಖ್ಯವಾಗಿ ಗ್ರಾಮೀಣ ಪ್ರತಿಭೆಗಳಿಗೆ, ನಾವೇನಿಗೆ ಕಲಾವಿದರಿಗೆ ನಾನೇನು PRK ಸಂಸ್ಥೆ ಮೂಲಕ ಒಂದು ಅವಕಾಶ ಕೊಡ್ತಾಯಿದ್ದೀನಿ, ಅದು ವಿದ್ಯಾಭ್ಯಾಸಕ್ಕೂ ಮುಂದುವರಿಬೇಕು, ಬಡ ಮಕ್ಕಳು ಕೈಲಾಗದವ್ರಿಗೆ ನಮ್ಮಿಂದ ಏನಾಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತ ಅದು ಉದ್ದೇಶಕ್ಕೋಸ್ಕರನೇ ಮಾಡಿದ್ದು. ಅದನ್ನು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ, ಉನ್ನತ ವಿದ್ಯಾಭ್ಯಾಸ ಸಿಗಬೇಕು ಅವ್ರಿಗೆ. ಹೈ ಟೆಕ್ನಾಲಜಿ ಇವಾಗ ಏನಿದೆ ಅದೆಲ್ಲ ಅವರು ತಿಳುವಳಿಕೆ ಪ್ರತಿಯೊಂದು ಹಳ್ಳಿ ಮೂಳೆ ಇರೋ ಮಕ್ಳಿಗೂ ಏನೇನು ಟೆಕ್ನಾಲಜಿ ಇವತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು ಬರ್ತಾಯಿದೆ, ಅದರಿಂದ ಏನು ಉಪಯೋಗ ಆಗ್ತಾಯಿದೆ ಎಲ್ಲ ತಿಳಿಸ್ಕೊಡೋ ಅಂಥ ಇದೇನೇ ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತ. ಅವ್ರಿಗೆ ನಾವು ಪವರ್ ಸ್ಟಾರ್ ಅಂತ ಕರಿತೀವಿ, ಮತ್ತು ಪರಮಾತ್ಮ ಅಂತೆಲ್ಲ ಕರಿತೀನಿ. ನನ್ನ ಲೆಕ್ಕದಲ್ಲಿ ಅವ್ರನ್ನ ನಾವು ಕರಿಬೇಕಾದ್ರೆ ಕಲಿಯುಗದ ಕರ್ಣ ಅಂತಲೇ ನಾವು ಅವ್ರನ್ನ. ಹೌದೌದು. ಅದು ಬಿಟ್ಟರೆ ಅವ್ರಿಗೆ ಬೇರೆ ಯಾವ ಬಿರುದು ನಮಗೆ ಇದಿಲ್ಲ. ಅವ್ರ ಕಲಿಯುಗದ ಕರ್ಣ ಅಂತಲೇ ನಾವು ಅವ್ರನ್ನ ಕರಿಬೇಕು. ರಿಲೀಸ್ ಆಗಿತ್ತು ಅಂದರೆ ಇದು ರಣವಿಕ್ರಮ ರಿಲೀಸ್ ಇದೆ ಎಲ್ಲ. ಅವ್ರ ಮನೆಗೆ ಹೋದಾಗ ಟಿ ಶರ್ಟ್ ಕೊಟ್ಟರು ಅಪ್ಪು ಸರ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಲಾಸ್ಟ್ ಅವ್ರ ಜೊತೆ ಫೋಟೋನು ಇದೇ ಜರ್ಕಿನಲ್ಲಿ ಅವತ್ತಿಂದ ಇವತ್ತವರೆಗೂ ಇದನ್ನು ನಾನು ಹಾಕಿಲ್ಲ. ಅದು ಅವ್ರ ನೆನಪಿಗೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಮೇಡಮ್ಮು ಬಾಸ್ ಯಾವಾಗಲೂ ಸಿದ್ಕೋದಾಗ, ಫಾರಿನ್ಗೆ ಹೋದಾಗ ನನಗೆ ಒಂದು ಇದೆಲ್ಲ ಬಾಸ್ ಅವ್ರಿಗೆ ನೆನಪಿಗೋಸ್ಕರ ಇದು ಹಾಕ್ಕೊಂಡಿಲ್ಲ ನಾನು. ಇದು ಫಾರಿನ್ದು ಮೇಡಮ್ಮು ಸರ್ ಓದಕ್ಕೆ ತಂದು ಕೊಟ್ಟಿರೋದು. ಇದು ಹಾಕ್ಕೊಂಡಿಲ್ಲ ನಾನು. ಇದೆಷ್ಟು ಮುಖ್ಯ, ಎಷ್ಟು ಕಾಸ್ಟ್ಲಿ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಅಭಿಮಾನಕ್ಕೆ ಒಬ್ಬ ಅಭಿಮಾನಿಗೆ ಕೊಟ್ಟರು, ನಾವೇ ಪುಣ್ಯವಂತರು. ಅದಂತೂ ನಿಜ ಸರ್. ನೋಡಿ, ಇದೊಂದು ವಾಚ್ ಕೊಟ್ಟಿದ್ದಾರೆ, ಇದ್ರ ವ್ಯಾಲ್ಯೂನ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಕೊಟ್ಟಿರೋದು ಅಂತ ಹಿಂಗೆ ಇಟ್ಕೊಂಡಿದ್ದೀನಿ. ಇವತ್ತಿನವರೆಗೂ ನಡೀತಾ ಇದೆ. ಶೆಲ್ ಹಾಕ್ಸ್ತೀನಿ, ಹಿಂಗೆ ಇಟ್ಕೊತೀನಿ. ಅದನ್ನ ನೀವು ಕೈಗೆ ಹಾಕೊಬೋದಲ್ಲ ಸರ್? ಬೇಡ, ಅದು ಹಾಕ್ಕೊಂಡ್ರೆ ನನಗೇನೋ ಒಂಥರ ನೋವಾಗುತ್ತೆ. ಯಾಕೆ ಅವ್ರ ಜ್ಞಾಪಕತ್ವವಾಗಿ ಇದನ್ನು ಒಂದು ದೇವಸ್ಥಾನದಲ್ಲೇ ಇಟ್ಟಿದ್ದೀನಿ. ಈ ಮೂರನ್ನು ಅವರು ನಿಮಗಾಗಿ, ಒಬ್ಬ ಅಭಿಮಾನಿಯಾಗಿ ನೀವು ಕೊಟ್ಟಿರೋದು. ಹೌದು ಸರ್. ಇದನ್ನು ಅವರು ಫಾರಿನಲ್ಲಿದ್ದಾಗ ನಿಮ್ಮನ್ನು ನೆನಪಿಸ್ಕೊಂಡು ತಗೊಂಬಂದಿದ್ರಲ್ಲ, ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ. ಅವರು
ಹೋದಾಗೆಲ್ಲ ಗಿಫ್ಟ್ಗಳು ತರೋರಂತೆ, ಬೇರೆ ಬೇರೆ ಗಿಫ್ಟ್ ಕೊಟ್ಟಿದ್ದಾರೆ. ಅವ್ರ ಮೂಲಕ ನನಗೆ ಈ ಗಿಫ್ಟ್ ಸಿಕ್ಕಿದೆ. ಈ 3 ಗಿಫ್ಟ್ ಸಿಕ್ಕಿದೆ ಅಂದರೆ ನಾನೇ ಒಂದು ಅದೃಷ್ಟವಂತ ಅಂತ ಹೇಳ್ಬೋದು ಅಷ್ಟೇ. ಅದೃಷ್ಟವಂತ ಪುಣ್ಯವಂತರು ಎಲ್ಲ ಜನಕ್ಕೆ ಅಷ್ಟು ಮಾತ್ರ ಜನಕ್ಕೆ ಇದು ಎಲ್ಲ ಸಿಗುತ್ತೆ. ನೋಡಿ, ಇದೊಂದು ಗ್ಲಾಸ್ ಆಗಿರ್ಬೋದು, ಒಂದು ವಾಚ್ ಆಗಿರ್ಬೋದು, ಜರ್ಕಿನ್ ಆಗಿರ್ಬೋದು ಕೊಟ್ಟಿದ್ದಾರಲ್ಲ, ಅದು ನನಗೆ ಖುಷಿ. ಅದೊಂದು ಅವ್ರ ನೆನಪಕ್ಕೋಸ್ಕರ ಇದುವರೆಗೂ ನಾನು ಹಾಕಿಲ್ಲ. ಅವ್ರು ಕಾಲವಾದ ನಂತರದಿಂದನೂ ನಾನು ಹಾಕಕ್ಕೆ ಹೋಗಿಲ್ಲ. ಹಿಂಗೆ ಅವ್ರ ನೆನಪಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇದು ಹಾಕಲ್ಲ. ಇದು ಯಾವತ್ತೂ ದೇವ್ರ ಥರನೇ ಒಂದೊಂದು ಧನ್ಯತೆ ಭಾವದಿಂದ ನಾನು ಶೇಖರಣೆ ಮಾಡಿಟ್ಟಿದ್ದೀನಿ. ನಿಮ್ಮ ಖುಷಿ ಅಷ್ಟೇ. ನಿಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ ಅಂತ ಹೇಳ್ಬೋದು. ನಾನು ಮುಂದೆ ಬೇಕಾದ್ರೆ ಒಂದ್ಸರಿ ಹಾಕಿ ತೋರಿಸ್ತೀನಿ. ಹಾಕಿ ಸರ್. ನೋಡಿ, ಇದೆಲ್ಲ ಜ್ಞಾಪಕೋಸ್ಕರವಾಗಿ ಇಟ್ಟಿದ್ದೀನಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಲಾಸ್ಟ್ ಫೋಟೋ ನೋಡಿದ್ರೆ ಎಲ್ಲ ನೋಡಿದ್ದೀವಿ. ಇದು ಅಪ್ಪು ಸರ್ ನನ್ನ ಪ್ರೀತಿಯಿಂದ ಕೊಟ್ಟಿರೋದು. ಯಾಕೆ ನಾನು ಹಾಕ್ಕೊಂತ ಇಲ್ಲ ಅಂದರೆ, ಇದು ಹಾಕ್ಕೊಂಡೆ ನಾನು ಅವ್ರ ಜೊತೆ ಲಾಸ್ಟ್ ಫೋಟೋ ತಗೊಂಡಿರೋದು. ಇವತ್ತು ನಾನು ಯಾಕೆಂದರೆ ನಾನು ವಾಚ್ ಅಂತ ಅಷ್ಟೇನು ನಾನು ಹಾಕಲ್ಲ. ನನಗೆ ತಂದು ಕೊಟ್ಟವರಲ್ಲ, ಇದೆಷ್ಟು ವ್ಯಾಲ್ಯೂ ಏನು ಅಂತ, ಇದು ಬೆಲೆ ಕಟ್ಟಕ್ಕಾಗದಿರೋ ವಸ್ತುಗಳು ನನಗೆ ಇದೆಲ್ಲ ಕೊಟ್ಟಿದ್ದಾರಲ್ಲ ನನಗೆ. ಇವತ್ತು ನಾನು ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದೀನಿ. ಇವತ್ತು ಶೆಲ್ ಅದು ಮುಗ್ದೋದ್ರೂ ಶೆಲ್ ಹಾಕ್ಸಿ ತಂದು ಇಡ್ತೀನಿ, ಬಿಟ್ಟರೆ ಇನ್ನು ಇದು ಮಾಡಲ್ಲ. ನಮ್ಮ ಚಾನಲ್ ಪುಣ್ಯವಂತ ಅಂತ ಹೇಳ್ಬೇಕಂದ್ರೆ ಇಂಥ ವಸ್ತುಗಳನ್ನ ನೋಡ್ತಲ್ಲ ಅಂತ. ಇದೆಷ್ಟು ಕಾಸ್ಟ್ಲಿನೇನೋ ನನಗೂ ಗೊತ್ತಿಲ್ಲ. ಅಂದರೆ ಅಭಿಮಾನಿಗೆ ತಂದು ಕೊಟ್ಟಿದ್ದಾರಲ್ಲ, ಅದು ನಾವು ಗ್ರೇಟ್ ಅಷ್ಟೇ. ಈಗ ಅಪ್ಪು ಅವರು ಎಲ್ಲೂ ಹೋಗಿಲ್ಲ, ನಿಮ್ಮ ಮೈಯಲ್ಲೇ ಇದ್ದಾರೆ ಈಗ ಅವರು. ಹೌದು, ಮನಸ್ಸಲ್ಲಿದ್ರೆ ಅಂದರೆ ಅದೃಷ್ಟವಂತ. ನನಗೆ ಇದೆಲ್ಲ ಅವ್ರ ಮೂಲಕ ಒಂದು ಗಿಫ್ಟ್ ಆಗಿ ಬಂತಲ್ಲ, ಅದಕ್ಕೆ ನಾನು ಹಾಕಕ್ಕೆ ಹೋಗಲ್ಲ, ಎಲ್ಲೂ ಹಾಕಕ್ಕೆ ಹೋಗಲ್ಲ. ಅವ್ರ ಜ್ಞಾಪಕವಾಗಿ ನಾನು ಹಂಗೆ ಇಟ್ಬಿಟ್ಟಿದ್ದೀನಿ. ಇದನ್ನು ಹಾಕೋಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಇವತ್ತೇ ನಾನು ಹಾಕಿರೋದು, ಇದನ್ನು ನಿಮಗೆ ತೋರಿಸ್ತಾ ಇರೋದು. ಸರ್, ಇಷ್ಟೊತ್ತವರೆಗೂ ನನ್ನ ಈ ಚಾನಲ್ಗೆ ಬಂದು ಮಾತಾಡಿದ್ದೀರಾ, ಇದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ರಾಘವ್ ಅವರೇ. ತುಂಬ ನನಗೂ ಖುಷಿ ಆಯಿತು. ಯಾಕೆಂದರೆ ನಿಮ್ಮಂಥ ಅಪ್ಪಟ ಅಭಿಮಾನಿಗಳು, ನಮ್ಮಂಥ ಅಭಿಮಾನಿಗಳು ಮಾತಾಡ್ಸೋದೇ ಒಂದು ನನಗೊಂದು ದೊಡ್ಡ ಸಂತೋಷ. ನಿಮ್ಮ PR ಚಾನಲ್, ಯೂಟ್ಯೂಬ್ ಚಾನಲ್ಲು ನಿಜವಾಗ್ಲೂ ಎಲ್ಲ ಅಭಿಮಾನಿಗಳ ಹೃದಯ ತಲುಪಲಿ. ಕರ್ನಾಟಕದಲ್ಲಿ ಮನೆ ಮಾತಾಗಲಿ, ದೊಡ್ಡ ಮಟ್ಟದಲ್ಲಿ ಬಂದು ನೀವು ಮುಂದಿನ ದಿವಸಗಳಲ್ಲಿ ಈ ಚಾನಲಿಂದ ನಾನೊಂದು ಉನ್ನತ ಸ್ಥಾನಕ್ಕೆ ಹೋದೆ ಸರ್ ಅಂತ ಹೇಳೋವಂಥ ಕ್ಷಣ ಬಂದೇ ಬರುತ್ತೆ. ಎಲ್ಲ ಅಭಿಮಾನಿಗಳ ಆಶೀರ್ವಾದ, ಅಣ್ಣವ್ರ ಅಭಿಮಾನಿಗಳ ಆಶೀರ್ವಾದ, ಅಪ್ಪೋರ ಆಶೀರ್ವಾದ, ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ PR ಚಾನಲ್ ಮೇಲೆ ಇರಲಿ, ಯೂಟ್ಯೂಬ್ ಚಾನಲ್ ಮೇಲೆ ಅಂತ ಈ ಮೂಲಕ ಎಲ್ಲ ಕೇಳ್ಕೊತೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರಾಘುಪಾರ ಅವರು ಒಂದು ಏನು PR ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಅಭಿಮಾನಿಗಳೆಲ್ಲ, ರಾಜವಂಶ ಅಭಿಮಾನಿಗಳು ಒಂದು ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಬಟನ್ ನಂಬ್ಕಿದ್ರೆ ನಿಮಗೇನು ಅದರಲ್ಲಿ ನಿಮ್ಗೆ ದುಡ್ಡು ಕಟ್ಟಾಗಲ್ಲ, ಏನೂ ಆಗಲ್ಲ. ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶ, ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಇಂಟರ್ವ್ಯೂಸು, ಅಣ್ಣವ್ರ ಬಗ್ಗೆ, ಚಿತ್ರರಂಗದ ಬಗ್ಗೆ, ಸಮಾಜದಲ್ಲಿ ಆಗು ಹೋಗೋಗಳ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಬೇಕು ಅಂದರೆ ನಮ್ಮ PR ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಅಭಿಮಾನಿಗಳು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.